ನಮಸ್ತೆ. ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ. ಇವತ್ತು ತಮ್ಮೇಲೆ ನೋಡಿದ ತಕ್ಷಣವೇ ಗೊತ್ತಾಗಿದೆ, ಹೌದು, ಓಟ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ನಾನು. ಒಂದು ಸ್ವೀಟು ಮತ್ತು ಒಂದು ಖಾರ, ಎರಡು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಹಾಕೋ ಎಲ್ಲ ವೀಡಿಯೋಸನ್ನು ಮೊದಲನೇದಾಗಿ ನಿಮಗೆ ಬರುತ್ತೆ. ಈಗ ನಾವು ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ನಾನು ಯಾವುದು ತರಕಾರಿ ನಿಮಗೆ ಇಷ್ಟ ಆಗುತ್ತೆ ಆ ತರಕಾರಿ ಎಲ್ಲ ತೊಗೋಬೋದು. ಇದಕ್ಕೆ ನಾನೀಗ ಕ್ಯಾರೆಟು, ಬೀನಿಸು, ದಪ್ಪಮೆಣ್ಸಿನ್ಕಾಯಿ, ಆಲೂಗೆಡ್ಡೆ ಇಷ್ಟು 4 ತರಕಾರಿನ ತೊಗೊಂಡು ಸಣ್ಣದಾಗಿ ಹಚ್ಚಿಟ್ಕೋತಾ ಇದ್ದೀನಿ. ಮತ್ತು 2 ಈರುಳ್ಳಿ, 2 ಟೊಮೊಟೊ ತೊಗೋತಾ ಇದ್ದೀನಿ. ಇದಂತೂ ಓಟ್ಸ್ ಉಪ್ಪಿಟ್ಟು ಅಂತನಾದರೂ ಅನ್ಬೋದು ಅಥವಾ ಓಟ್ಸ್ ಬಾತ್ ಅಂತನಾದರೂ ತಿಳ್ಕೊಬೋದು. ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾನು ತರಕಾರಿ ನೋಡೋದೇ ಒಂದು ಕಲರ್ಫುಲ್ ಅಂತ ಅನಿಸುತ್ತೆ. ಅಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋದಲ್ಲಿ ಅಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಎಷ್ಟು ದೇಹಕ್ಕೆ ಡೈಲಿ ಕಲರ್ಫುಲ್ಲಾಗಿ ಆಹಾರನ ಸೇವನೆ ಮಾಡ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ತಕ್ಷಣ ಏನಾದರೂ ಮಕ್ಕಳಿಗೆ ಹಶ್ವಾಯಿತು, ಸಂಜೆ ಟೈಮು ಸ್ಕೂಲಿಂದ ಬಂದರು, ಹಶ್ವಾಗುತ್ತೆ ಅಂತ ಅಂದರೆ ಈ ಥರ ಓಟ್ಸ್ ಉಪ್ಪಿಟ್ಟು ಅಥವಾ ಓಟ್ಸ್ ಸ್ವೀಟ್ನ ಮಾಡಿಕೊಡ್ಬೋದು. ಹೆಲ್ತ್ಗೂ ತುಂಬಾ ಒಳ್ಳೆಯದು. ಈಗ ನಾನು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೋತಾ ಇದ್ದೀನಿ. ಮತ್ತು ಮೊನ್ನೆ ಲಾಗಲ್ಲಿ ಹೇಳಿದ್ದೆ ನಾನು, ಪಾಲಕ್ ಸೊಪ್ಪನ್ನ ಡೈಲಿ ಯಾವುದು ಆಹಾರ ಮುಖಾಂತರನಾದ್ರೂ ಸೇವನೆ ಮಾಡಬೇಕು ಅಂತ. ನಾನೀಗ ಓಟ್ಸ್ ಬಾತ್ಗೂ ಹಾಕ್ಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡೆ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳನ್ನ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಂತರ ಈಗ ನಾನು ಈ ಬಾತ್ ಮಾಡೋದಕ್ಕೆ 1.5 ಕಪ್ಪಷ್ಟು ಓಟ್ಸ್ ಹಾಕ್ಕೋತಾ ಇದ್ದೀನಿ. ಇನ್ನೂ 1 ಕಪ್ಪಷ್ಟು ಓಟ್ಸ್ ಹಾಕ್ಕೋತಾ ಇದ್ದೀನಿ. ಇದು 1 ಕಪ್ಪು ಸ್ವೀಟ್ ಮಾಡೋದಕ್ಕೆ. ಟೋಟಲಿ 2.5 ಕಪ್ ಆಯಿತು. 1.5 ಕಪ್ಪು ಖಾರ ಬಾತ್ ಮಾಡೋದಕ್ಕೆ, ಇನ್ನೂ 1 ಕಪ್ಪು ಸ್ವೀಟ್ ಮಾಡೋದಕ್ಕೆ. ಯಾಕಂದರೆ ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಒಟ್ಟಿಗೆ ಹುರ್ಕೋತಾ ಇದ್ದೀನಿ. ತೀರಾ ಗೋಲ್ಡನ್ ಕಲರ್ ಬರೋವರೆಗೂ ಉರಿಬಾರ್ದು. ನಾವು ಮುಟ್ಟಿದಾಗ ಎಷ್ಟು ಬಿಸಿ ತಾಗುತ್ತೋ ಅಲ್ಲಿವರೆಗೆ ಮಾತ್ರ ಹುರ್ಕೋಬೇಕಾಗುತ್ತೆ. ಈಗ ನಾನು ಆ ಬಾಣಲಿನಲ್ಲೇ ಬಿಡೋದಿಲ್ಲ, ಮಣ್ಣಿಂದಾಗಿರೋದ್ರಿಂದ ಅದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ಕಾವಿರುತ್ತಲ್ಲ. ಹಾಗಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನಾನು ಪದೇ ಹೇಳ್ತಾ ಇರ್ತೀನಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಬೀನಿಸು, ಆಲೂಗೆಡ್ಡೆ, ದಪ್ಪಮೆಣ್ಸಿನ್ಕಾಯಿ, ಕ್ಯಾರೆಟ್ ಇಷ್ಟನ್ನು ಹಾಕ್ಕೊಂಡು ಎಣ್ಣೆನಲ್ಲೇ ಹುರ್ಕೋತಾ ಇದ್ದೀನಿ. ಆ ಎಣ್ಣೆನಲ್ಲೇ ಒಂದು ಅರ್ಧ ಬೆಂದೋಗುತ್ತೆ ತರಕಾರಿ ಎಲ್ಲ. ಸಣ್ಣದಾಗಿ ಹಚ್ಚಿರೋದ್ರಿಂದ ಬೇಗ ಬೆಂದೋಗುತ್ತೆ. ಈಗ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದಲ್ಲ ಆ ಟೊಮೊಟೊ ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೋತಾ ಇದ್ದೀನಿ. ಮತ್ತು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಎಲ್ಲ ಉಪ್ಪೆ ಮತ್ತು ಅರಿಶಿನ ಪೌಡರು ಎಲ್ಲ ಮಿಕ್ಸ್ ಆಗೋ ಥರ ಹುರ್ಕೋಬೇಕಾಗುತ್ತೆ. ನಂತರ ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಇದು ಪಾಲಕ್ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. 1 ನಿಮಿಷಕ್ಕೆ ಪಾಲಕ್ ಸೊಪ್ಪೆಲ್ಲ ಸಾಫ್ಟ್ ಆಗೋಗುತ್ತೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡರು, ಯಾಕಂದರೆ ಆಗಲೇ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ, ಖಾರ ಜಾಸ್ತಿ ಆಗುತ್ತೆ ಅನ್ನೋ ಆಗಿದ್ದರೆ. ಈಗ ನಾನು 1.5 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಆ ಬಿಸಿನೀರನ್ನ ಹಾಕ್ಕೋಬೇಕು.
ಈ ಬಿಸಿನೀರು ಈ ಥರ ಬಿಸಿ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಉಪ್ಪಿಟ್ಟು ಬಾತು ಅವೆಲ್ಲ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಈಗ ನಾನು ಬಿಸಿನೀರು ಹಾಕಿರೋದ್ರಿಂದ ಬೇಗ ಕುದಿ ಬಂತು. ಆ ಕುದಿ ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ನಾನು. ಈಗ ಕುದಿ ಬಂದಿದೆ. ಓಟ್ಸ್ ಹಾಕ್ಕೊಳ್ಳೋದ, ಸ್ವಲ್ಪ ಉರಿ ಕಡಿಮೆ ಮಾಡಬೇಕು ಈ ಓಟ್ಸ್ ಹಾಕ್ಕೊಂಡಾಗ. ಸಣ್ಣ ಉರಿನಲ್ಲೇ ಓಟ್ಸು ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೀಗ ಓಟ್ಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಏನಿದು ತೆಳುವಾಗೋಯ್ತು ಅಂತ ಅನಿಸುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಫುಲ್ಲು ಡ್ರೈ ಆಗುತ್ತೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು. ಈಗ ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿ ಸಣ್ಣ ಉರಿನಲ್ಲಿ ಬೇಯೋದಕ್ಕೆ ಬಿಡೋದ. ಒಂದು 5 ನಿಮಿಷ ಆಗಿದೆ. ಈಗ ನೋಡಿ ಎಷ್ಟೋ ಡ್ರೈ ಆಗಿದೆ. ಇನ್ನೊಂದು 5 ನಿಮಿಷ ಬಿಟ್ಟರಂತೂ ಇನ್ನೂ ಡ್ರೈ ಆಗಿಬಿಡುತ್ತೆ. ನಿಮ್ಗೆ ಈಗೇನೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಕಪ್ಪು ನೀರು ಆ್ಯಡ್ ಮಾಡ್ಕೊಳ್ಳಿ. ಈಗ ಓಟ್ಸ್ ಬಾತ್ ಅಥವಾ ಓಟ್ಸ್ ಉಪ್ಪಿಟ್ಟು ಅಂತ ಕರಿತೀರೋ ಏನೋ, ನಾನೀಗ ಓಟ್ಸ್ ಬಾತ್ ಅಂತಲೇ ಕರಿತೀನಿ, ತರಕಾರಿ ಎಲ್ಲ ಹಾಕಿರೋದ್ರಿಂದ. ನಿಮಗೆ ಬೇಕಾದ್ರೆ ಮಸಾಲೆ ಟೈಪ್ ಬೇಕು ಅಂತ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಕುಟ್ಕೊಂಡು ಒಗ್ಗರಣೆಗೆ ಹಾಕಿದ್ರೂ ಘಮ ಚೆನ್ನಾಗಿರುತ್ತೆ. ನಾನು ಇವತ್ತು ಮಸಾಲೆ ಬೇಡ ಅಂದ್ಕೊಂಡು ಹೀಗೆ ಪ್ಲೈನಾಗಿ ತರಕಾರಿ ಮಾತ್ರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಂದು ಸೈಡು ಇಟ್ಕೊಬಿಡೋದ. ಇನ್ನೊಂದು ಕಡೆ ನಾನು ಬಾಣಲಿ ಇಟ್ಕೊಂಡು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಇದಾದ ನಂತರ ದ್ರಾಕ್ಷಿನೂ ಹಾಕ್ಕೋತೀನಿ. ಹುರಿದಿದ ನಂತರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಈಗ ಅದೇ ಬಾಣಲಿಗೆ ನಾನು 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೆ. ಇದರಲ್ಲಿ 1.5 ಕಪ್ಪಷ್ಟು ಹಾಲು ಹಾಕ್ಕೋತೀನಿ. ಇನ್ನು ಅರ್ಧ ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅದು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ವಲ್ಲ ತುಪ್ಪ, ಆ ತುಪ್ಪದ್ದು ತಿಳಿ ಅದು ಕಾಣಿಸ್ತಾ ಇರೋದು. ಈಗ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದಾಯ್ತು ನೀರನ್ನ. ಈಗ ಹಾಲು ಬಿಸಿ ಆಗಿದೆ. ಈಗ ಓಟ್ಸ್ನ ಹಾಕ್ಕೋತಾ ಇದ್ದೀನಿ ಸ್ಟವ್ ಕಡಿಮೆ ಮಾಡಿಬಿಟ್ಟು. ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಎಷ್ಟೋ ಗಟ್ಟಿ ಆಗ್ತಾ ಬರ್ತಾ ಇದೆ. ಅದು ಬೇಯ್ತಾನೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಈಗ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ, ಟೇಸ್ಟ್ ನೋಡಿಕೊಂಡು. ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ಹಾಕ್ಕೋತಾ ಇದ್ದೀನಿ. ಆ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಂತರ ದ್ರಾಕ್ಷಿ ಗೋಡಂಬಿ ಎತ್ತಿಟ್ಕೊಂಡಿದ್ವಲ್ಲ ಹುರಿದ್ಬಿಟ್ಟು, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಓಟ್ಸ್ ಸ್ವೀಟ್ ರೆಡಿಯಾಗಿದೆ. ಮಕ್ಳಿಗೂ ತುಂಬಾ ಟೇಸ್ಟ್ ಇರುತ್ತೆ. ಹಾಲು ಹಾಕಿರೋದ್ರಿಂದ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋದ. ಈಗ ಓಟ್ಸ್ ಬಾತ್ ಹಾಕ್ಕೊಂಡು ಪಕ್ಕಕ್ಕೆ ಸ್ವೀಟ್ ಹಾಕ್ಕೋತಾ ಇದ್ದೀನಿ. ಈ ರೆಸಿಪಿನ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಬಿಸಿ ಆಗೇ ಇದೆ, ಆಗಲೇ ಸ್ವಲ್ಪ ಎಷ್ಟು ಗಟ್ಟಿಯಾಗಿದೆ ಅಂತ. ಸ್ವೀಟ್ ಅಂತೂ ಮಕ್ಕಳಿಗೆ ಹಾಲು ಓಟ್ಸು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಹಾಲಿಂದು ಐಟಮು ಮಕ್ಳಿಗೆ ಕೊಡೋದ್ರಿಂದ ಅವರು ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಈಗ ಓಟ್ಸ್ ರೆಸಿಪಿ ಆಗಿದೆ. ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.